ಶಿವನಿಗೆ ಸಮರ್ಪಣೆ ಅಂತ ಹೇಳ್ತೀವಿ. ಎಲ್ಲವೂ ಶಿವನಿಂದ ಪಡ್ಕೊಂಡಿದ್ದು ಮತ್ತು ಅವನಿಗೆ ಕೊಡುವಂಥದ್ದು. ಹೇಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ ಕೇಳ್ತೀವಲ್ಲ, ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯುವವರಂತೆ ಕಾಣಿರೋ ಅಂತ ಹೇಳ್ತಾರೆ ದಾಸರು. ಹೆಚ್ಚುಗಾರಿಕೆ ಏನಪ್ಪ, ನಾವು ಬಂದಾಗ ಬರೀ ಕೈಲಿ ಬಂದ್ವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಹೋಗುವಾಗ ಬರೀ ಕೈಲಿ ಹೋಗ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಅದನ್ನೊಂದು ಡೈಲಾಗಾಗಿ ತಗೊಳ್ಳೋದಲ್ಲ, ನನಗೂ ಅದು ಗೊತ್ತು ನನಗೆ ಅಂತ ಹೇಳೋದಕ್ಕೋಸ್ಕರ ಬಳಸ್ಕೊಳ್ಳೋದಲ್ಲ. ಅದನ್ನು ನಾವು ನಿಜವಾಗಲೂ ಅನುಷ್ಠಾನ ಮಾಡಿಕೊಳ್ಬೇಕು. ನಾನು ಹೋಗುವಾಗ ಬರೀ ಕೈನಲ್ಲಿ ಹೋಗ್ತೇನೆ, ಬಂದಾಗ ಬರೀ ಕೈನಲ್ಲಿ ಬಂದಿದ್ದೀನಿ ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಹೇಳಲ್ವಾ, ನೀನು ಏನು ಅನುಭವಿಸ್ತಾ ಇದೆಯೋ ಅಥವಾ ನೀನು ಏನು ಈಗ ಮಾಲೀಕತ್ವವನ್ನು ಪಡ್ಕೊಂಡಿದ್ದೀಯೋ ಆ ಜಮೀನು, ಆ ಹೊಲ, ಆ ತೋಟ ಹಿಂದೆ ಯಾರದ್ದೋ ಆಗಿತ್ತು, ಈಗ ನಿನ್ನದಾಗಿದೆ, ನಾಳೆ ಇನ್ಯಾರದ್ದೋ ಆಗುತ್ತದೆ. ಕಳೆದುಕೊಳ್ಳಲು ರೋಧಿಸಲು, ಕಳೆದುಕೊಂಡೆ ಎಂದು ನೀನು ರೋಧಿಸಲು ನೀನು ತಂದಿದ್ದಾದರೂ ಏನು ಅಂತ ಕೇಳ್ತದೆ ಭಗವದ್ಗೀತೆ. ಹೋಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು, ಅದು ಹೋಗ್ಬಿಡ್ತು, ಇದು ಹೋಗ್ಬಿಡ್ತು ಅಂತ ನೀನು ರೋಧಿಸ್ತಾ ಇದ್ದೀಯಲ್ಲ, ನೀನು ತಂದಿದ್ದಾದರೂ ಏನು, ನೀನು ಕಳ್ಕೊಂಡಿದ್ದಾದರೂ ಏನು? ನೀನು ಏನಾದ್ರೂ ಕೊಟ್ಟಿದ್ದರೆ ದೇವರು ಮೊದಲೇ ಇಲ್ಲಿ ಇಟ್ಟಿದ್ನಲ್ಲ, ಅದರಿಂದ ಕೊಟ್ಟಿದ್ದೀಯ ಅಷ್ಟೇ. ಯಾರಿಗಾರ ಕೊಟ್ಟಿದ್ರೆ ಅದನ್ನು ಮೊದಲೇ ದೇವರು ಇಲ್ಲಿ ಇಟ್ಟಿದ್ದ, ಅದನ್ನು ನೀನು ಕೊಟ್ಟಿದ್ದೀಯ ಅಷ್ಟೇ, ನೀನು ತಂದಿದ್ದೇನಿಲ್ಲ. ಇಲ್ಲಿ ಕೊಟ್ಟಿದ್ದು ಇಟ್ಟಿದ್ದು ಎಲ್ಲವೂ ಕೂಡ ಈ ಜಗತ್ತು ನಡೆಯುವಂತೆ ಮಾಡ್ತಕ್ಕಂಥದ್ದು, ಈ ಜಗತ್ತಿನ ಎಲ್ಲ ಮಾನವರ ಅವಶ್ಯಕತೆಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು, ಪಡಿ ಪದಾರ್ಥಗಳನ್ನು ಮಾಡಿ ಇಟ್ಟಿದ್ದಾನಲ್ಲ, ಅವನು ಯಾರು? ಅವನು ನಮ್ಮ ತಂದೆ, ಅವನು ನಮ್ಮ ಶಿವ. ಅವನು ಎಲ್ಲ ಮಾಡಿಕ್ಬಿಟ್ಟಿದ್ದಾನೆ. ಇಲ್ಲಿ ನನ್ನದು ಅಂತಕ್ಕಂಥದ್ದು ಏನೇನೂ ಇಲ್ಲ, ಎಲ್ಲವೂ ಕೂಡ ಅವನದ್ದೇ. ಅಂದರೆ ಆವಾಗ ನಮಗೆ ಶಿವಾರ್ಪಣಮಸ್ತು, ಶಿವನ ಒಡವೆ ಶಿವನಿಗೆ, ಶಿವನಿಂದ ನಿರ್ಮಾಣವಾದವೆಲ್ಲವೂ ಕೂಡ ಅವನದ್ದೇ, ಅವನೇ ಮಾಲೀಕ. ಈ ಜಗತ್ತಿನಲ್ಲಿ ಅವನನ್ನು ಬಿಟ್ಟು ಯಾರೂ ಕೂಡ ಒಂದೇ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಯಾರೂ ಕೂಡ ಕ್ರಿಯೇಟ್ ಮಾಡಿಲ್ಲ. ಈಸ್ ದ ಕ್ರಿಯೇಟರ್, ಅವನೊಬ್ಬನೇ ಸೃಷ್ಟಿಕರ್ತ, ಅವನೇ ಸೃಷ್ಟಿಸಿದ್ದು, ಎಲ್ಲದಕ್ಕೂ ಅವನೇ ಮಾಲೀಕ. ಹಾಗಿರುವಾಗ ನನ್ನದ್ದೇನಿದೆ? ಶಿವನಿಗೆ ಅರ್ಪಣೆ ಮಾಡಲಿಕ್ಕೆ ನನ್ನದ್ದೇನಿದೆ? ಕೆಲವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಜಾತ್ರೆಗಳು ಮಾಡ್ತಾರೆ. ಆ ಜಾತ್ರೆಗಳಲ್ಲಿ ನನ್ನದೊಂದು ಬೆಳ್ಳಿ ಕಿರೀಟ, ನನ್ನದೊಂದು ಪಾದುಕೆಗಳು, ನನ್ನೊಂದು ರಥೋತ್ಸವ ಮಾಡಿಸ್ಕೊಡ್ತೇನೆ. ಯಾರಿಗೆ ಮಾಡಿಸ್ಕೊಡ್ತೀರಿ? ಎಲ್ಲವನ್ನು ಸೃಷ್ಟಿ ಮಾಡಿದಂತಹ ಶಿವನಿಗೆ ನೀವೇನು ಕೊಡಲಿಕ್ಕಾಗೋದಿಲ್ಲ. ನೀವೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ನಿಮ್ಮ ಊಹೆಗಳಿಗೆ, ನಿಮ್ಮ ನಿರೀಕ್ಷೆಗೆ ನಿಲುಕುವಂತೆ ನೀವು ಮಾಡ್ಕೊಂಡಿರ್ತಕ್ಕಂಥ ನಿಮ್ಮದೇ ದೇವರುಗಳಿಗೆ ನೀವು ಮಾಡ್ಕೋಬೋದು ಅಷ್ಟೇ. ನೀವು ಬೆಳ್ಳಿ ಕೊಡ್ಬೋದು, ಚಿನ್ನ ಕೊಡ್ಬೋದು, ಇದನ್ನು ಊಟ ಹಾಕ್ಬೋದು, ದೇವರುಗಳಿಗೆ ನಾಷ್ಟ ಕೊಡ್ಬೋದು, ಒಳ್ಳೊಳ್ಳೆ ವಸ್ತ್ರಗಳು ಕೊಡ್ಬೋದು, ರಾತ್ರಿ ಹೊತ್ತು ಶಯನೋತ್ಸವ ಮಾಡಿ ನಿದ್ದೆ ಮಾಡಿಸ್ಬೋದು, ಅಥವಾ ಉತ್ಸವಗಳು ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿಸ್ಬೋದು. ಅವು ಯಾವ ದೇವರುಗಳು? ನಾವು ಸೃಷ್ಟಿ ಮಾಡಿಕೊಂಡಂತಹ ದೇವರುಗಳು, ಮಾನವ ನಿರ್ಮಿತ ದೇವರುಗಳು, ಮಾನವ ಕಲ್ಪಿತ ದೇವರುಗಳು. ಅವಕ್ಕೆ ನಾವು ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಮಾಡ್ಕೊಳ್ಳಿ, ಬಿಟ್ಕೊಳ್ಳಿ. ಆದರೆ ಜಗದೊಡೆಯ ಈ ಸೃಷ್ಟಿಕರ್ತ ನಮ್ಮನ್ನು ನಿಮ್ಮನ್ನು ಭೂಲೋಕದ ಮೇಲೆ ತನ್ನಲ್ಲ, ಸಕಲ ಜೀವರಾಶಿಗಳ ಒಡೆಯನಾಗಿರ್ತಕ್ಕಂಥ, ಆ ಸಕಲ ಜೀವರಾಶಿಗಳ ಒಡೆಯನಾಗಿರ್ತಕ್ಕಂಥ ಅವನದ್ದನ್ನು ನಾವು ಪ್ರತಿನಿತ್ಯ ತಿಂತೀವಿ. ಗಾಳಿ ಅವನು ಮಾಡಿದ್ದು, ಆಹಾರ ಪದಾರ್ಥಗಳು, ಬಿತ್ತನೆ ಬೀಜ ಅವನು ಮಾಡಿದ್ದು, ಹಣ್ಣು ಹಂಪಲುಗಳು, ಸೊಪ್ಪು ತರಕಾರಿಗಳು, ಕುಡಿಯುವ ನೀರು, ನಡೆದಾಡುವ ಭೂಮಿ, ನಮಗೆ ಬೆಳಕು ಕೊಡುವ ಸೂರ್ಯ,
ಇವೆಲ್ಲವೂ ಯಾರದ್ದು? ಯಾರು ಕೊಟ್ಟಿದ್ದು ನಮಗೆ? ಈ ಮಾತನಾಡಲು ನಾಲಿಗೆ ಕೊಟ್ಟಿದ್ದ್ಯಾರು? ಇದರಲ್ಲಿ ಉಸಿರಿಟ್ಟಿದ್ದ್ಯಾರು? ಎಲ್ಲವೂ ಕೂಡ ಶಿವಮಯ ಶಿವಮಯ ಶಿವಮಯ. ಹಂಗಿರುವಾಗ ನಾವು ಶಿವನಿಗೆ ಅರ್ಪಣೆ ಮಾಡುವುದಾದರೂ ಏನಿದೆ? ನಾವೇನು ತಂದಿದ್ದೀವಿ? ಬರೀ ಕೈನಲ್ಲಿ ಬಂದವರು ನಾವು ಏನು ಕೊಡಲಿಕ್ಕೆ ಸಾಧ್ಯ? ನಾವು ಕೆಲವು ಮಂತ್ರಗಳಲ್ಲಿ ಕೇಳ್ತೀವಿ, ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನಾನಾ ವಿಧ ಫಲಾಪುಷ್ಪ ಸಮರ್ಪಯಾಮಿ, ರತ್ನ ಸಿಂಹಾಸನಂ ಸಮರ್ಪಯಾಮಿ. ಇವೆಲ್ಲ ಸುಳ್ಳು ಮಂತ್ರಗಳೆಲ್ಲ ಹೇಳೋಕ್ಕೆ ಹೋಗಬಾರ್ದು. ನಾವು ಅದೆಲ್ಲ ಕೊಡಲಿಕ್ಕೆ ಸಾಧ್ಯನಾ? ಅವನೇನು ಭಿಕ್ಷುಕನ? ದೇವರು ನಮ್ಮ ಹತ್ರ ತೊಗೊಳೋದಕ್ಕೆ, ನಮ್ಮ ಹತ್ರ ತೊಗೊಂಡು ಅವನ ಜೀವನ ಮಾಡಲಿಕ್ಕೆ ಅವನು ನಮ್ಮ ದಾಸನ? ಅಥವಾ ಅವನು ಅಷ್ಟೊಂದು ಬಡವನ? ಹೋಗಲಿ, ನಾವು ದೇವರಿಗೆ ಕೊಡುವಷ್ಟು ದೊಡ್ಡ ಶ್ರೀಮಂತರ ನಾವು? ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಇದು ಅತಿಯಾಗಲಿಲ್ವಾ? ನಾನಾ ವಿಧ ಫಲಾಪುಷ್ಪ ಸಮರ್ಪಯಾಮಿ, ಅಲ್ಲಿ ಏನೂ ಇರುವುದಿಲ್ಲ, ನಾನಾ ವಿಧ ಇರುವುದಿಲ್ಲ. ಒಂದು 4 ಅಕ್ಕಿ ಕಾಳು ಬಿಸಾಕ್ಬಿಟ್ಟು ನಾವು ನಾನಾ ವಿಧ ಫಲಪುಷ್ಪ ಸಮರ್ಪಯಾಮಿ, ಗಂಗೆ, ತುಂಗೆ, ಯಮುನೆ, ಬ್ರಹ್ಮಪುತ್ರೆ, ಗೋದಾವರಿ, ಕಾವೇರಿ ಎಲ್ಲ ನೀರಿನ ಜಲಸ್ಮಯಾಮಿ, ಎಲ್ಲ ನೀರುಗಳನ್ನು ತಂದು ನಿನಗೆ ಸ್ನಾನ ಮಾಡಿಸ್ತೀನಿ. ಇದೆಲ್ಲವೂ ಕೂಡ ನಾವೇ ಮಾಡಿಕೊಂಡಂತಹ ನಮ್ಮ ಅಜ್ಞಾನಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥ ದೇವರುಗಳು. ಯಾಕೆ ಮಾಡ್ಕೊಂಡ್ವಿ ಅಂತಂತಂದರೆ, ನಮಗೆ ನಿಜವಾದಂತಹ ಸೃಷ್ಟಿಕರ್ತನ ಶಿವನ ಪರಿಚಯ ಆಗಿಲ್ಲ. ಈ ಜಗತ್ತಿನ ಒಡೆಯ ಯಾರು? ಈ ಸೃಷ್ಟಿಯ ಒಡೆಯ ಯಾರು? ಈ ಸಮಷ್ಟಿಯ ಒಡೆಯನ ಯಾರು? ನಾವು ಯಾರ ಅಂಕಿತದಲ್ಲಿದ್ದೇವೆ? ನನ್ನ ಉಸಿರು ಯಾರ ಕೈನಲ್ಲಿದೆ? ನಾನು ಎಲ್ಲಿಂದ ಬಂದೆ? ಮತ್ತು ನನ್ನ ಸಾವಿನ ನಂತರ ನನ್ನ ನಡಿಗೆ ಎಲ್ಲಿಗೆ? ನಾನು ಯಾವ ಕಡೆ ಹೋಗ್ತೀನಿ? ಇವ್ಯಾವನ್ನೂ ಅರಿಯದೇ ಇರ್ತಕ್ಕಂಥ ಆ ನಿರಾಕಾರ ಶಿವನ ಬಗ್ಗೆ ಸ್ಪಷ್ಟೀಕರಣ ಇಲ್ಲದ ನಾವು ನಮ್ಮ ಮನೋಇಚ್ಛೆ ದೇವ್ರುಗಳು ಮಾಡ್ಕೊಂಡಿದ್ದೀವಿ, ಗುಡಿಗಳು ಕಟ್ತಾ ಇದ್ದೀವಿ, ಅದಕ್ಕೆ ನೈವೇದ್ಯಗಳನ್ನ ಕೊಡ್ತೀವಿ, ದಾನ ಧರ್ಮ ಮಾಡ್ತೀವಿ, ದೇವರಿಗೆ ಸಾಲ ಕೊಡ್ತೀವಿ. ಕುಬೇರ ವೆಂಕಟರಮಣ ಸ್ವಾಮಿಗೆ ಸಾಲ ಕೊಟ್ಟನಂತೆ. ಆ ವೆಂಕಟರಮಣ ಸ್ವಾಮಿ ಸಾಲ ಮಾಡಿ ಮದುವೆ ಮಾಡಿಕೊಂಡವನು ಇನ್ನು ನಮ್ಮಂಥ ಭಕ್ತರು ಕೇಳಿದ್ರೆ ಏನು ಕೊಡ್ಲಿಕ್ಕೆ ಸಾಧ್ಯ? ಅವನೇ ಸಾಲಗಾರ. ಹೀಗೆ ನಮ್ಮ ಕಲ್ಪನೆ, ಅದು ದೇವರು, ಇದು ದೇವರು, ಇದು ದೇವರು, ಅದು ದೇವರು, ಆ ಬೆಟ್ಟದ ಮೇಲಿರೋ ದೇವರು. ಹೀಗೆ ನಮ್ಮ ಮನೋಇಚ್ಛೆ ನಾವು ಮಾಡ್ಕೊಂಡಿರ್ತಕ್ಕಂಥ ದೇವರುಗಳಿಗೆ ನಾವು ಏನು ಬೇಕಾದ್ರೆ ಕೊಡ್ಬೋದು. ಕೆಲವರು ಆ ಮರಗಳಿಗೆ ಸೀರೆ ಉಡಿಸ್ತಾರೆ, ಕೆಲವು ಬೇವಿನ ಮರ, ಬನ್ನಿ ಮರ ಹೋಗ್ತಾ ಬರ್ತಾ ನಾವು ನೋಡ್ತಾ ಇರ್ತೀವಿ. ಆ ಮರಗಳಿಗೆ ಸೀರೆ ಉಡಿಸಿರ್ತಾರೆ. ಆ ಮರಕ್ಕೆ ಏನು ಗೊತ್ತು? ಆ ಮರವನ್ನು ಇಟ್ಟೋನೇ ನಮಗೆ ಗೊತ್ತಿಲ್ಲ, ಆ ಮರವನ್ನು ಇಟ್ಟೋ ನಮಗೆ ಗೊತ್ತಿಲ್ಲ. ಆದರೆ ಆ ಮರಕ್ಕೆ ಸೀರೆ ಉಡಿಸ್ತೀವಿ ನಾವು. ಕಲ್ಲನ್ನು ಇಟ್ಟೋ ನಮಗೆ ಗೊತ್ತಿಲ್ಲ, ಯಾರು ಈ ಕಲ್ಲನ್ನು ಸೃಷ್ಟಿ ಮಾಡಿದ್ದು ನಮಗೆ ಗೊತ್ತಿಲ್ಲ, ಆ ಕಲ್ಲನ್ನು ದೇವರು ಅಂತ ಪೂಜೆ ಮಾಡ್ತೀವಿ. ಈ ಭೂಮಿಯನ್ನು ಇಟ್ಟೋರು ನಮಗೆ ಗೊತ್ತಿಲ್ಲ, ಈ ಭೂಮಿನ ದೇವರು ಅಂತ ಪೂಜೆ ಮಾಡ್ತೀವಿ. ಈ ನೀರನ್ನು ಇಟ್ಟೋರು ನಮಗೆ ಗೊತ್ತಿಲ್ಲ, ಆ ನೀರನ್ನು ದೇವರು ಅಂತ ಪೂಜೆ ಮಾಡ್ತೀವಿ. ಸೃಷ್ಟಿಯ ವಸ್ತುಗಳನ್ನೇ ನಾವು ದೇವರು ಅಂತ ಪೂಜೆ ಮಾಡೋರು, ಇವನ್ನೆಲ್ಲ ಸೃಷ್ಟಿಸಿದವನು, ಇಟ್ಟವನು ಒಬ್ಬ ಮಾಲೀಕ ಇದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಹೀಗಾಗಿ ನಾವು ಬಹುದೇವ ಆರಾಧನೆಗೆ, ಮಾನವ ನಿರ್ಮಿತ ಮಾನವ ಕಲ್ಪಿತ ದೇವರುಗಳಿಗೆ ದಾಸರಾಗಿದ್ದೀವಿ. ಇದರಿಂದ ಮುಕ್ತಿ ನಮಗೆ ಸಿಕ್ಕೋದಿಲ್ಲ. ಹಾಗಿದ್ದರೆ ನಾವು ಶಿವನಿಗೆ, ಆ ನಿರಾಕಾರ ಶಿವನಿಗೆ, ಆ ಸೃಷ್ಟಿಕರ್ತನಿಗೆ, ಆ ಏಕೈಕನಾದ ಸೃಷ್ಟಿಕರ್ತನಿಗೆ ನಾವು ಏನು ಸಮರ್ಪಣೆ ಮಾಡಬಹುದು? ನಾವೇನು ಸಮರ್ಪಣೆ ಮಾಡಬಹುದು ಅಂದರೆ, ನಮ್ಮ ಹತ್ರ ಏನೇನೂ ಇಲ್ಲ. ಯಾಕೆಂದರೆ ಖಾಲಿ ಕೈನಲ್ಲಿ ಬಂದವರು. ಖಾಲಿ ಕೈನಲ್ಲಿ ಬಂದವ್ರಿಗೆ ಏನಾರ ಕೇಳಿದ್ರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾವು ಒಂದು ಆತ್ಮ, ನಮಗೆ ಒಂದು ಸುಂದರವಾದಂತಹ ದೇಹವನ್ನು ದೇವರು ಕೊಟ್ಟಿದ್ದಾನೆ, ಇದರಲ್ಲಿ ಉಸಿರನ್ನು ಇಟ್ಟಿದ್ದಾನೆ. ನಮ್ಮದು ಅಂತ ಇರುವಂಥದ್ದು ಏನಪ್ಪ ಅಂತಂದರೆ ಈ ಆತ್ಮ ಮತ್ತು ಈ ಉಸಿರು, ಅಂದರೆ ಈ ಪ್ರಾಣ. ಈ ಪ್ರಾಣವನ್ನು ದೇವನಿಗೆ ಬಲಿದಾನವಾಗಿ ಕೊಡ್ಬೋದು. ಈ ಪ್ರಾಣವನ್ನು ಆ ದೇವನಿಗೆ ಬಲಿದಾನವಾಗಿ ಕೊಡ್ಬೋದು. ಈ ಆತ್ಮವನ್ನು ಅವನಿಗೆ ಆತ್ಮಾರ್ಪಣೆ ಮಾಡಿಕೊಳ್ಳಬಹುದು. ಇಷ್ಟು ಬಿಟ್ಟರೆ ನಮ್ಮ ಹತ್ರ ಏನಿದೆ? ನಾನು ಬಲಿಹಾರಿ ಆಗ್ಬೋದು, ಆತ್ಮಾರ್ಪಣೆ ಮಾಡ್ಕೊಳ್ಬೋದು ಆ ಶಿವನಿಗೆ. ಅಷ್ಟು ಬಿಟ್ಟರೆ ನನ್ನ ಹತ್ರ ಏನೈತೆ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ,
ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಹೇ ಶಿವ ಕೂಡಲ ಸಂಗಮ ದೇವ. ಎನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿವೃದ್ಧಿ ನಿಮ್ಮದು. ನನ್ನನ್ನು ಅಪಮಾನ ಮಾಡ್ತೀಯೋ, ಸನ್ಮಾನ ಮಾಡ್ತೀಯೋ, ಇಲ್ಲ ನನ್ನನ್ನು ಕೀರ್ತಿವಂತನನ್ನಾಗಿ ಮಾಡ್ತೀಯೋ, ಇಲ್ಲ ಅಪಕೀರ್ತಿ ಹೊಂದುವಂತೆ ಮಾಡ್ತೀಯೋ, ಎಲ್ಲವೂ ನಿನ್ನದಪ್ಪ, ಎಲ್ಲವೂ ನಿನ್ನದು. ಎನ್ನ ಹಾನಿವೃದ್ಧಿನೂ ನಿನ್ನದು. ನನ್ನನ್ನು ಅಭಿವೃದ್ಧಿಪಡಿಸ್ತೀಯೋ, ಇಲ್ಲ ನನ್ನನ್ನು ಹಾಕಿ ತುಳಿತೀಯೋ, ನನ್ನನ್ನು ಹಾಳು ಮಾಡ್ತೀಯೋ, ಎಲ್ಲವೂ ನಿನಗೆ ಬಿಟ್ಟಿದ್ದಪ್ಪ. ಯಾಕೆ ಅಂದರೆ ನಾನು ನಿನಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ, ನಾನು ನಿನಗೆ ಶರಣಾಗ್ಬಿಟ್ಟಿದ್ದೀನಿ. ನಾನು ನಿನ್ನನ್ನು ಬಿಟ್ಟು ನನಗೇನೂ ಗೊತ್ತಿಲ್ಲ, ನೀನೇ ಎಲ್ಲ ಅಂತ ಹೇಳಿ ಯಾರು ಇರ್ತಾರೋ ಅವರು ಈ ರೀತಿ ಸರೆಂಡರ್ ಆಗಿಬಿಡ್ತಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಯಾಕೆ ಅಂತಂದರೆ ಈ ಬಳ್ಳಿಗಳಿಗೆ ಒಂದು ದೊಡ್ಡ ದೊಡ್ಡ ಕಾಯಿ ಇರ್ತವೆ. ಕಾಯಿ ಏನು ಆ ಬಳ್ಳಿಗೆ ಭಾರನ? ಹಾಗೆ ನಾನೊಬ್ಬ ಪಾಪಿ, ನಾನು ಬೇಕಾದಷ್ಟು ಪಾಪಕರ್ಮಗಳ ಮಾಡಿದ್ದೀನಿ. ನನ್ನೊಬ್ಬನ ನೀನು ಮನ್ನಿಸಲಾರೆಯ? ನಾನು ನಿನಗೆ ಒಂದು ಮಗು ಇದ್ದಂಗಲ್ವ, ಆ ಮಗು ಇದ್ದಂಗಲ್ವ, ಆ ಮಗು ತಾಯಿಗೆ ಭಾರನ? ಈ ಬಳ್ಳಿಗೆ ಈ ಕಾಯಿ ಭಾರನ? ಬಸವಣ್ಣವ್ರು ಕೇಳ್ತಾರೆ. ಇದೊಂದು ಹಾಡೂ ಇದೆ. ಈ ಬಳ್ಳಿಗೆ ಈ ಕಾಯಿ ಭಾರನೇನಪ್ಪ? ತಂದೆಯಾದ ನಿನಗೆ ಮಗುವಂತೆ ಇರುವಂತಹ ನಾನು ಭಾರೇನಪ್ಪ? ಎಲ್ಲವೂ ನಿಂದೆ. ನನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿವೃದ್ಧಿ ನಿಂದು, ಎನ್ನ ಮಾನಾಪಮಾನ ನಿಂದು, ಎಲ್ಲವೂ ನಿಂದು. ಯಾಕೆ ಅಂತಂದರೆ ನಾನು ನಿನಗೇನು ನೋವು ಕೊಡೋದಿಲ್ಲ, ನಾನು ನಿನಗೆ ಭಕ್ತನಾಗ್ತೀನಿ, ನಾನು ನಿನಗೆ ಶರಣಾಗ್ತೀನಿ ಹೇ ದೇವ. ಈ ರೀತಿ ಶಿವನಿಗೆ ನಾವು ನಮ್ಮನ್ನೇ ನಾವು ಬಲಿಹಾರಿಯಾಗಿ ಆತ್ಮಾರ್ಪಣೆ ಮಾಡಿಕೊಂಡು ನಾವು ಶಿವನಿಗೆ ಶರಣಾಗತಿ ಹೊಂದೋದೇ ಶಿವನಿಗೆ ಸಮರ್ಪಣೆ. ಜಾತಿ, ಭೇದ, ಮೇಲು ಕೀಳು ಇವನ್ನು ತೆಗೆಯಲು ಹೇಗೆ ಸಾಧ್ಯ? ಭಾರತೀಯ ಸಮಾಜದಲ್ಲಿ ಅತಿ ದೊಡ್ಡ ಸವಾಲು ಅಂದರೆ ಇದು ನೋಡ್ರಿ. ಜಾತಿ ಭೇದ, ವರ್ಗಭೇದ, ವರ್ಣಭೇದ, ಈ ಮೇಲು ಕೀಳು ಅಂತಕ್ಕಂಥದ್ದನ್ನು ತೆಗಿಲಿಕ್ಕೆ ಅತಿ ದೊಡ್ಡ ಸವಾಲು ಭಾರತ ದೇಶದಲ್ಲಿ. ಅದು ಈ ಭಾರತೀಯ ಸಮಾಜದಲ್ಲಿ ಅನೇಕ ದಾರ್ಶನಿಕರು ಹುಟ್ಟು ಬಂದರು, ಅನೇಕ ಮಹಾಮಹಿಮರು ಹುಟ್ಟು ಬಂದರು. ಈ ಜಾತಿಯನ್ನು ನಿರ್ಮೂಲನ ಮಾಡಿ ಒಂದು ಮಾನವ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಒಂದು ಸುಸ್ಥಿರ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ರಹಿತವಾದಂತಹ ಒಂದು ವರ್ಗವನ್ನು ನಾವು ತಯಾರು ಮಾಡಬೇಕು. ಮೇಲು ಕೀಳು ಎನ್ನುವುದನ್ನು ತಪ್ಪಿಸಿ ಎಲ್ಲರೂ ಸಹೋದರರು ಅನ್ನುವಂತಹ ಸಹಬಾಳ್ವೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಈ ಜಗತ್ತಲ್ಲಿ ಮಹಾಮಹಿಮರೆಲ್ಲ ಬಂದರು. ಅನೇಕ ದಾರ್ಶನಿಕರಷ್ಟೇ ಅಲ್ಲ, ಪ್ರವಾದಿಗಳು ಸಹ ಹುಟ್ಟಿ ಬಂದರು, ದೇವದೂತರು ಹುಟ್ಟಿ ಬಂದರು, ದೇವ ಸಂದೇಶವಾಹಕರು ಸಹ ಹುಟ್ಟಿ ಬಂದರು. ಆದರೆ ಈ ಭಾರತದಲ್ಲಿ ಸಾಧ್ಯ ಆಗಲೇ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ಮೊದಲೇ ಪ್ರಾರಂಭದಲ್ಲಿ ವೇದಗಳ ಕಾಲದಲ್ಲೇ ಒಂದು ಸಣ್ಣ ಮಿಸ್ಟೇಕ್ ಆಗೋಯಿತು. ಏನು ಅಂತಂದರೆ ಇಡೀ ಸಮಾಜವನ್ನು 4 ವರ್ಗ ಮಾಡಾಕ್ಬಿಟ್ರು, 4 ವರ್ಗ ಮಾಡಿಬಿಟ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಗ ಮಾಡಿಬಿಟ್ಟು ನಂತರ ಆ 4 ವರ್ಗಕ್ಕೆ ಒಂದಷ್ಟು ಕರ್ತವ್ಯಗಳನ್ನು ಕೊಟ್ಟರು. ಇಂತಿಂಥವ್ರು ಇಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಆ ಕೆಲಸಗಳೇನಾಯಿತು ಅಂತಂದರೆ ಆ ವರ್ಗದವರಿಗೆ ಕುಲಕಸಬುಗಳಾಗೋಯ್ತು, ಕೌಟುಂಬಿಕ ಕುಲಕಸಬುಗಳಾಗೋಯ್ತು. ಆ ಕುಲಕಸಬು ಮಾಡುವಂಥವ ಆ ಕಸುಬುದಾರರ ಆ ಕಸುಬುಗಳ ಮೇಲೆಯೇ ಜಾತಿ ನಿರ್ಮಾಣ ಆಗೋಯ್ತು. ಇವಾಗ ಕುಂಬಾರಿಕೆ ಮಾಡೋನಿಗೆ ಕುಂಬಾರ, ಮಡಿಕೆ ಮಾಡೋನಿಗೆ ಕಂಬಾರ, ಇವನು ಕುಂಬಾರ, ಬುಟ್ಟಿ ಎಣೆಯೋನಿಗೆ ಮೇದಾರ, ಹೂಗಾರ, ಹೂವು ಕಟ್ಟೋನಿಗೆ ಹೂಗಾರ, ವ್ಯವಸಾಯ ಮಾಡೋರಿಗೆ ಒಕ್ಕಲಿಗ, ಪಾದರಕ್ಷೆ ಹೊಲಿಯೋನಿಗೆ ಚಮ್ಮಾರ. ಹೀಗೆ ಮಾಡುವ ಕುಲಕಸಬುಗಳ ಮೇಲೆ ಜಾತಿ ನಿರ್ಮಾಣ ಮಾಡಿಬಿಟ್ರು. ಆ ಜಾತಿ ನಿರ್ಮಾಣ
ಎಷ್ಟು ವಿಷಮ ಸ್ಥಿತಿಗೆ ಹೋಯಿತು ಅಂತಂತಂದರೆ, ಇಲ್ಲಿ ಈ 4 ವರ್ಗಗಳು, ಈ 4 ವರ್ಗಗಳಲ್ಲಿ 3 ವರ್ಗ ಏನಿದೆ, ಈ 3 ವರ್ಗದ ಮೇಲೆ ನಿಂತಹ ಏನು ಬ್ರಾಹ್ಮಣ ಅನ್ನುವಂತಹ ಆ ಒಂದು ಕ್ಯಾಟಗರಿ ಜನ, ಆ ಸಮುದಾಯ ಏನಾಯಿತು, ಅವರೇ ದೇವರು, ಅವರೇ ದೇವರ ಸಮಾನ, ಅವರು ದೈವಮಾನವರು ಅನ್ನುವ ರೀತಿಯಲ್ಲಿ ಅವರು ಬಿಂಬಿಸ್ಕೊಂಡು, ಅವರು ದೇವರು ಮತ್ತು ಧರ್ಮ ಎಲ್ಲವೂ ಕೂಡ ನಮ್ಮ ಸ್ವಾಧೀನ ಅಂತ ಹೇಳಿ ಅವರು ಈ ದೇವರು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಅವರು ತಮ್ಮ ಕೈಲಿಟ್ಕೊಂಡ್ಬಿಟ್ರು. ನಂತರ ಆಗಿದ್ದ ಅನಾಹುತ ಏನು ಅಂತಂದರೆ, ಅವರು ಕೊಟ್ಟ ದೇವರುಗಳೇ ಇಲ್ಲಿ ದೇವರುಗಳಾಯಿತು, ಅವರು ಹೇಳಿದ ಮಾತುಗಳೇ ಇಲ್ಲಿ ಮಾತುಗಳಾಯಿತು, ಅವರು ಕೊಟ್ಟ ಮಂತ್ರಗಳೇ ಮಂತ್ರಗಳಾಯಿತು, ಅವರು ಕೊಟ್ಟಂಥ ಕಟ್ಟುಪಾಡುಗಳಾಯಿತು, ಅವರು ಹೇಳಿದಂತಹ ವಿಧಿವಿಧಾನಗಳೇ ವಿಧಿಗಳಾಯಿತು, ಕಾನೂನುಗಳು ಆಗೋಯಿತು. ಅದೊಂದು ಭಾರತೀಯ ಸಮಾಜದ ಕಾನೂನುಗಳೇ ಆಗೋಯಿತು. ಆ ಕಾನೂನುಗಳನ್ನು ಪಾಲನೆ ಮಾಡೋಕ್ಕೆ ಒಂದು ಪಂಚಾಂಗ ಅಂತಲೂ ಬಂದುಬಿಡ್ತು. ಆ ಪಂಚಾಂಗದಲ್ಲಿ ಎಲ್ಲವನ್ನು ನಿರ್ಣಯ ಮಾಡಿ ಬರೆದಂತೆ ಅದನ್ನು ಬರೆಯಲಾಯಿತು. ಅಲ್ಲಿ ಮೇಲು ಕೀಳು, ಗಂಟೆ, ಗಳಿಗೆ, ವಾರ, ಒಂದೊತ್ತು, ವರ್ಷ, ಋತುಗಳು, ಕಾಲಮಾನಗಳು ಎಲ್ಲ ಪ್ರಾರಂಭ ಆಗಿ ಅದೊಂದು ಕಡೆ ಧಾರ್ಮಿಕ ವ್ಯವಸ್ಥೆಯನ್ನು, ಇಡೀ ಸಮಾಜವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಆ ಪಂಚಾಂಗ ಮಾಡಿದ್ರೆ, ಮತ್ತೊಂದು ಕಡೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದಂತಹ ಈ ಕುಲಕಸಬುಗಳು ಇವೆಲ್ಲವೂ ಕೂಡ ಜಾತಿಯ ಬಣ್ಣವನ್ನು ಕಟ್ಟಿಕೊಂಡು ಅವು ಕನಿಷ್ಠ ಮತ್ತು ಉಚ್ಚ ನೀಚ ಅನ್ನುವಂತಹ ನಿರ್ಮಾಣ ಸ್ಥಿತಿಗೆ ಹೊರಟೋಯ್ತು. ಯಾರು ಚಮ್ಮಾವಿಗೆ ಮಾಡ್ತಾರೆ, ಚರ್ಮವನ್ನು ಹದ ಮಾಡ್ತಾರೆ, ಚಪ್ಪಲಿಗಳನ್ನು ಹೊಲಿತಾರೆ, ಅವರು ಅತ್ಯಂತ ಕೀಳು ಜಾತಿಯವರು. ವ್ಯಾಪಾರ ಮಾಡುವಂಥವರು ವೈಶ್ಯರಾಗ್ತಾರೆ. ಇನ್ನು ರಾಜರ ಜೊತೆಲಿದ್ಕೊಂಡು ಯುದ್ಧ ಮಾಡೋರು ಇವರೆಲ್ಲ ಕ್ಷತ್ರಿಯರಾಗ್ತಾರೆ. ವೇದ ಉಪನಿಷತ್ತುಗಳನ್ನು ಓದ್ಕೊಂಡವ್ರು ಮಾತ್ರ ಬ್ರಾಹ್ಮಣರಾಗ್ತಾರೆ. ಆ ವೇದ ಉಪನಿಷತ್ತುಗಳನ್ನು ಬೇರೆ ಯಾರಿಗೂ ಸಿಗದಂತೆ, ಮುಟ್ಟದಂತೆ ಕಾಪಾಡಿಕೊಂಡು ಆ ವೇದ ಉಪನಿಷತ್ತುಗಳು, ಆಗಮಗಳು, ಶಾಸ್ತ್ರಗಳು, ಈ ಪುರಾಣಗಳನ್ನೆಲ್ಲವನ್ನು ಕೂಡ ಒಂದೇ ಒಂದು ವರ್ಗ ಮಾತ್ರ ಅದಕ್ಕೆ ಮೀಸಲು ಮಾಡಿ ಇಟ್ಕೊಳ್ತು. ಹೀಗಾಗಿ ಅದು ಒಂದು ಶ್ರೇಷ್ಠ ಸಮುದಾಯ ಆಗೋಯಿತು. ಆ ಶ್ರೇಷ್ಠ ಸಮುದಾಯವನ್ನು ಹೊರತುಪಡಿಸಿ ಉಳಿದೆಲ್ಲ ಜಾತಿ ವ್ಯವಸ್ಥೆಗಳು, ಸಮಾಜಗಳೆಲ್ಲವೂ ಕೂಡ ಕನಿಷ್ಠ ಆಗೋಯಿತು. ಇಲ್ಲಿ ಮೊದಲೇ 4 ವರ್ಣಗಳಾಗಿ ವರ್ಗೀಕರಣ ಆದಂಥದ್ದು ಈ ಭಾರತೀಯ ಸಮಾಜ ಜಾತಿಯ ವ್ಯವಸ್ಥೆಯಲ್ಲಿ, ಜೊತೆಗೆ ಜಾತಿಗಳಲ್ಲಿ ಉಪಜಾತಿಗಳ ವ್ಯವಸ್ಥೆ ಬಂತು. ಈ ಉಪಜಾತಿಗಳ ವ್ಯವಸ್ಥೆ ಬಂದು ಮತ್ತಷ್ಟು ಈ ಭಾರತೀಯ ಸಮಾಜ ಛಿದ್ರವಾಗಿ ಹೊರಟೋಯಿತು. ಇಲ್ಲಿ ಸೋದರತೆ ಹೋಯಿತು, ಭಾವೈಕ್ಯತೆ ಹೋಯಿತು, ಬಂಧುತ್ವಗಳು ಹೋಯಿತು, ಸಮಾಜ ನಿರ್ಮಾಣದ ಕನಸುಗಳು ಹೋಯಿತು. ಇಲ್ಲಿ ಎಲ್ಲವೂ ಕೂಡ ಅವರ ಮನೋಇಚ್ಛೆ ನಿರ್ಮಾಣ ಮಾಡಿದಂತಹ ಒಂದು ಬ್ರಾಹ್ಮಣ್ಯ ಅಥವಾ ವೈದಿಕ ವ್ಯವಸ್ಥೆ ಅಂತ ನಾವೇನು ಹೇಳ್ತೀವಿ, ಆ ವೈದಿಕ ವ್ಯವಸ್ಥೆಯ ಕಟ್ಟುಪಾಡುಗಳು ಮತ್ತು ಅವರ ನಿಯಂತ್ರಣಕ್ಕೆ ಎಲ್ಲರೂ ನಿಲ್ಲುವಂತಹ ಒಂದು ವ್ಯವಸ್ಥೆಯಾಗಿ ಇವತ್ತೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಈ ಜಾತಿ ಭೇದ, ಕೀಳು ಮೇಲು ಅಂತಕ್ಕಂಥದ್ದನ್ನು ನಿವಾರಣೆ ಮಾಡಲು ಸಾಧ್ಯನಾ ಅನ್ನೋದಾದರೆ, 12ನೇ ಶತಮಾನದಲ್ಲಿ ಶರಣರು ಬಂದರು, ಬುದ್ಧ ಬಂದ, ಬಸವಣ್ಣ, ದಾಸರು ಎಲ್ಲರೂ ಬಂದರು. ಎಲ್ಲರೂ ಕೂಡ ಪ್ರಯತ್ನ ಪಟ್ಟರೂ ಕೂಡ ಆಯಾ ಕಾಲಕ್ಕೆ ಅವರವರ ಕಾಲಘಟ್ಟದಲ್ಲಿ ಒಂದಷ್ಟು ಈ ಜಾತಿಯ ವ್ಯವಸ್ಥೆ ಉಪಶಮನವಾದಂತೆ ಕಂಡರೂ ಸಹ ಅವರ ನಂತರ ಯಥಾಸ್ಥಿತಿಯನ್ನು ತಲುಪಿಬಿಡುತ್ತದೆ. ಇವತ್ತೂ ಕೂಡ ಭಾರತೀಯ ಸಮಾಜದಲ್ಲಿ ಜಾತಿ ಪ್ರಧಾನವಾಗಿರ್ತಕ್ಕಂಥ ಈ ಭಾರತ ದೇಶ ಆಯಿತು, ಭಾರತೀಯ ಸಮಾಜ ಅಥವಾ ಸಂವಿಧಾನ ಏನಿದೆ ಅದರಲ್ಲಿ ಜಾತ್ಯತೀತ ಅಂತ ಹೇಳಿಬಿಟ್ಟು ಬರೆದಿದ್ರೂ ಸಹ ನಮ್ಮ ಆಡಳಿತ ಜಾತಿ ಪ್ರಧಾನವಾಗಿದೆ, ನಮ್ಮ ರಾಜಕೀಯ ವ್ಯವಸ್ಥೆ ಜಾತಿ ಪ್ರಧಾನವಾಗಿದೆ. ಇದನ್ನು ಮನಗಂಡಂತಹ 12ನೇ ಶತಮಾನದ ಶಿವಶರಣರು, ಬಸವಣ್ಣನವರು
ಹೇಳ್ತಾರೆ, ನೋಡಪ್ಪ, ಈ ಭಾರತ ದೇಶ ಏನಿದೆ, ಈ ಭವ್ಯ ಭಾರತ, ಈ ಭಾರತೀಯ ಸಮಾಜ ಕ್ಯಾಸ್ಟ್ಲೆಸ್ ಸೊಸೈಟಿ ಆಗಬೇಕು. ಕ್ಯಾಸ್ಟ್ಲೆಸ್ ಸೊಸೈಟಿ, ಜಾತಿರಹಿತವಾದಂಥ ಸಮಾಜ ಇದಾಗಬೇಕು. ಕನಸ್ಕೊಂಡ್ರು ಬಸವಣ್ಣನವರು. ಹೇಳಿದ್ರು ಎಲ್ಲರೂ ಎಲ್ಲರಿಗೂ ಶರಣು ಶರಣಾರ್ಥಿ ಅಂತ ಹೇಳಬೇಕು. ಶರಣು ಶರಣಾರ್ಥಿ ಅಂತ ಹೇಳುವಂಥದ್ದು ಎಲ್ಲರಲ್ಲೂ ಸಮಾನತೆಯನ್ನು ತಂದುಕೊಡುತ್ತೆ, ಅಹಂಕಾರವನ್ನು ತೆಗಿತದೆ. ನಾನು ಮೇಲು, ನಾನು ಕೀಳು, ನಾನು ಗೌಡ, ನಾನು ಪಟೇಲ, ನಾನು ಶ್ರೀಮಂತ, ನಾನು ಧನಿಕ, ನಾನು ಅವಕಾಶವಾದಿ ಅಥವಾ ನಾನು ಅಧಿಕಾರಸ್ಥ ಅನ್ನೋದನ್ನೆಲ್ಲ ಒಡೆದು ಬಿಸಾಕುತ್ತೆ. ಒಬ್ಬ ಮಾಲೀಕನೂ ಸಹ, ಒಬ್ಬ ಭೂಮಾಲೀಕನೂ ಸಹ, ಅವನ ಭೂಮಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೇವಕನಿಗೂ ಸಹ ಅವನು ಶರಣು ಶರಣಾರ್ಥಿ ಅಂತ ಹೇಳಬೇಕು. ಆ ಶರಣು ಶರಣಾರ್ಥಿ ಅಂತಕ್ಕಂಥದ್ದು ಶಿವನ ಒಲುಮೆಗೆ ಪಾತ್ರಬಾರದಲ್ಲದೆ ನಮ್ಮಲ್ಲಿ ಅಹಂಕಾರವನ್ನು ಕಿತ್ತು ಓಡಿಸಿ ನಾನು ಮೇಲು ಕೀಳು ಅಂತಕ್ಕಂಥದ್ದನ್ನು ಕಿತ್ತಾಕಿ ಎಲ್ಲರಲ್ಲೂ ಕೂಡ ಸದ್ಬುದ್ಧಿ, ಸಮಾನ ಮನಸ್ಥಿತಿ ಮತ್ತು ಮನೋಚಿತ್ತ ಮತ್ತು ಸಮಾನತೆಯನ್ನು ತಂದುಕೊಡುತ್ತೆ. ಪ್ರೀತಿ, ಪ್ರೇಮ ಅನ್ನುವಂತಹ ಬಾಂಧವ್ಯವನ್ನು ತಂದುಕೊಡ್ತದೆ. ಒಬ್ಬರಿಗೆ ಒಬ್ಬರು ಅತ್ಯಂತ ಗೌರವಪೂರ್ವಕವಾದಂತಹ ಗೌರವವನ್ನು ಕೊಟ್ಕೊಂಡಂತೆ ಆಗುತ್ತೆ. ಒಬ್ಬ ಧನಿಕ, ಒಬ್ಬ ಭೂಮಾಲೀಕ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ, ಅವನು ಪ್ರತಿಯಾಗಿ ಈ ಧನಿಕನಿಗೆ ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಅಲ್ಲಿ ಸಾತ್ವಿಕ ಮನೋಭಾವ ಬರ್ತದೆ, ಅಹಂಕಾರ ಹೋಗುತ್ತೆ, ಸೋದರತ್ವ ಬರ್ತದೆ, ಈ ಸಮಾನತ್ವದ ತಳಹದಿ ನಮ್ಮ ಪ್ರಾರಂಭ ಆಗುತ್ತೆ ಅಂಥೇಳಿ ಬಸವಣ್ಣನವರು ಶರಣು ಶರಣಾರ್ಥಿಯನ್ನು ಕೊಟ್ಟರು. ನಂತರ ಬಸವಣ್ಣನವರು ಹೇಳ್ತಾರೆ, ಭಾರತೀಯ ಸಮಾಜದಲ್ಲಿ ಯಾರೇ ನೋಡಿದ್ರು, ಯಾರಿಗೆ ಎದುರಾದ್ರೂ ಸಹ ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಾರೆ ಬಸವಣ್ಣನವರು. ಅಂದರೆ ಅವತ್ತಿನ ಕಾಲಮಾನ ಹೆಂಗಿತ್ತು ಅಂದರೆ, ಯಾರನ್ನಾರ ಗುರ್ಸಿದ್ರೆ ಅವನು ಯಾರ ಪೈಕಿ, ಯಾವ ಜಾತಿ, ಆ ಜಾತಿನಲ್ಲಿ ಯಾವ ಉಪಜಾತಿ ಅನ್ನುವಂಥ ಕೇಳುವಂಥ ವ್ಯವಸ್ಥೆ ಇತ್ತು. ಅಲ್ಲಿ ಮಾನವರ ಮಧ್ಯದಲ್ಲಿ ಗೋಡೆ, ಯಾವ ಗೋಡೆ, ಈ ಜಾತಿ ಅನ್ನುವಂತಹ ಗೋಡೆ, ಯಾರಲ್ಲೂ ಒಂದು ಸೋದರತ್ವ ಇರಲಿಲ್ಲ. ನಾವು ಯಾರನ್ನಾರ ಕೇಳಿದ್ರೆ ನೀನು ಯಾರಯ್ಯ ಅಂತಂತಂದರೆ ಅವನು ಜಾತಿ ಹೆಸರು ಹೇಳೋನೇ ಹೊರತು ನಾನು ಭಾರತೀಯ ಅಂತ ಯಾರೂ ಹೇಳ್ತಿರ್ಲಿಲ್ಲ, ನಾನು ಭಾರತೀಯ ಅಂತ ಯಾರೂ ಹೇಳ್ತಿರ್ಲಿಲ್ಲ, ಅಥವಾ ನಾನೊಬ್ಬ ಹಿಂದೂ ಅಂತಲೂ ಯಾರೂ ಹೇಳ್ತಿರ್ಲಿಲ್ಲ. ಅಟ್ಲೀಸ್ಟ್ ಭಾರತೀಯ ಅನ್ನೋದು ಬೇಡ, ನಾನೊಬ್ಬ ಹಿಂದೂ ಅಂತ ಹೇಳ್ತಿರ್ಲಿಲ್ಲ. ನಾನೊಬ್ಬ ಹಿಂದೂ ಅಂತಂದರೆ ಒಂದು ಸಮಗ್ರತೆ, ಒಂದು ಅಖಂಡತೆ, ಒಂದು ಪರಿಪೂರ್ಣತೆ, ಒಂದು ಭಾವೈಕ್ಯತೆ ಇಡೀ ದೇಶದಲ್ಲಿ ಬರ್ತಾಯಿತ್ತು. ನಾನು ಹಿಂದೂ ಅಂತಲೂ ಹೇಳಲಿಲ್ಲ. ಅವನು ಹೇಳಿದ್ದೇನು, ಅವನ ಜಾತಿ ಹೆಸರು, ಯಾರು ಕೇಳ ಅವನು ಯಾರವನು ಅಂತಂದರೆ ಅವನು ಇಂಥ ಜಾತಿಯವನು, ಅವನ ಹೆಸರಿನ ನಂತರ ಇಂಥ ಜಾತಿಯವನು ಅಂತಲೇ ಹೇಳ್ತಾಯಿದ್ರು. ಇಂತಹ ಸಂದರ್ಭವನ್ನು ಬಸವಣ್ಣನವರು ಖಂಡಿಸಿದರು. ಯಾರನ್ನು ಕೂಡ ಜಾತಿಯ ಆಧಾರದ ಮೇಲೆ, ಶ್ರೇಷ್ಠತೆ ಕನಿಷ್ಠತೆ ಆಧಾರದ ಮೇಲೆ ಗುರುತಿಸ್ಬೇಡ್ರಿ. ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ. ಅವನು ಯಾರವನು, ಅವನು ನಮ್ಮವನು, ಇವನು ನಮ್ಮವನು. ಭಾರತೀಯರು ನಾವೆಲ್ಲ, ಹಿಂದೂಗಳು ನಾವೆಲ್ಲ, ಹಿಂದೂ ದೇಶದವರು ನಾವೆಲ್ಲ ಅನ್ನುವಂತಹ ಪರಿಕಲ್ಪನೆ ಬರಬೇಕು. ಮಾನವ ಸಮಾಜ ಒಂದೇ ಅನ್ನುವಂಥದ್ದು ಬರಬೇಕು. ನಾವು ಸಮಾಜದ ತಳಹದಿಯ ಮೇಲೆ ನವಭಾರತ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಕಂಡಂಥವ್ರು ಶರಣರು ಮತ್ತು ಬಸವಣ್ಣನವರು. ಇಲ್ಲಿ ಲಾಸ್ಟ್ ಪದ ಹೇಳ್ತಾರೆ, ಇವನು ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಷ್ಟು ಜನಕ್ಕೆ ಈ ಭಾವನೆ ಇದೆ? ಇವ ನಮ್ಮವನೆಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಭಾವನೆ ಎಲ್ಲರಲ್ಲೂ ಇದ್ದರೆ, ಬಂದರೆ, ಅನುಷ್ಠಾನ ಆದರೆ ಇಡೀ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಜಾತಿ ಭೇದ ಮತ್ತು ಈ ಮೇಲು ಕೀಳು ಅನ್ನುವಂತಹ ಈ ನೀಚ ಪದ್ಧತಿಯನ್ನು, ಈ ಅನಿಷ್ಟ ಪದ್ಧತಿಯನ್ನು ನಾವು ನಮ್ಮ ಭಾರತ ದೇಶದಿಂದಲೇ ಒಡೆದು ಓಡಿಸ್ಬೋದು. ಅಂತಹ ಒಂದು ಕಾಲ ನಿರ್ಮಾಣ ಆಗಲಿ. ಬಸವಣ್ಣನವರ ವಚನಗಳು, ಶರಣರ ವಚನಗಳೆಲ್ಲವೂ ಕೂಡ ಮುಂದಿನ ದಿನದಲ್ಲಿ
ಎಲ್ಲ ಜನರ ಮಾನಸದಲ್ಲಿ ಅನುಷ್ಠಾನವಾಗಲಿ ಅಂಥೇಳಿ ನಾವು ಕೇಳ್ಕೊಳ್ಳೋಣ.